ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಶೆಟ್ಟಿ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ವಂಡರ್ಫುಲ್ ಕನ್ನಡ ಟೆಕ್ ಚಾನಲ್. ಇವತ್ತು ನಾವು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀರಿ ಅಂತ ಅಂದ್ರೆ, ನಾವೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮತ್ತೆ ರಿವ್ಯೂ ಕೊಡ್ತಾ ಇದ್ದೀರಿ. ಯಾವ ಪ್ರಾಡಕ್ಟ್ ಅಂತ ನಿಮಗೆ ಆವಾಗಲೇ ಗೊತ್ತಿರ್ಬೋದು, ಅಂದಾಜು ಮಾಡಿರ್ಬೋದು. ಇದು ಮೈಕ್ ಕ್ರಿಯೇಟೆಡ್ ಪ್ರಾಡಕ್ಟ್. ನಾನು ಇವಾಗ ಕಾಲರ್ ಮೈಕ್ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ನನ್ನ ಹಿಂದಿನ ಮೈಕ್ ಅನ್ಬಾಕ್ಸ್ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನಾನೊಂದು ಎಕ್ಸ್ಪರ್ಟ್ ಅಂದ್ರೆ ಬೋಯಾ ಕಂಪನಿಯ MM1 ಮೈಕ್ ನಾನು ಅನ್ಬಾಕ್ಸ್ ಮತ್ತೆ ರಿವ್ಯೂ ಕೊಡ್ತಿದ್ದೀನಿ. ಬನ್ನಿ, ಅವಾಗಲೇ ನನ್ನ ಕೈಯಲ್ಲಿ ಪ್ಯಾಕೇಜ್ ಕೂಡ ಇದೆ. ಬೋಯಾ MM1 ಮೈಕ್ದು ಪ್ಯಾಕೇಜ್ ಇದು. ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಇವತ್ತು ನನ್ನ ಕೈ ತಲುಪಿದೆ. ಬನ್ನಿ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ರಿಕ್ವೆಸ್ಟ್. ಇದ್ರದ್ದು ಅಮೌಂಟ್ ಎಷ್ಟು ಅಂತ ಅಂದ್ರೆ 1550 ರುಪೀಸ್. ನನ್ನ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಈ ವಿಡಿಯೋ ಕೊನೆ ಗಂಟೆ ನೋಡಿ. ನೀವೇನೋ ಬೋಯಾ MM1 ಮೈಕ್ ಇಸ್ಕೊಂತಿದ್ರೆ ಖಂಡಿತ ಈ ವಿಡಿಯೋ ನೋಡಿ. ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಈ ಪ್ರಾಡಕ್ಟ್ ನ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಪ್ರಾಡಕ್ಟ್ ಎಷ್ಟು ರುಪೀಸ್ ಓಡ್ತಿದೆ ಅಂತ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಮತ್ತೆ ರಿವ್ಯೂ ಕೂಡ ಕೊಡ್ತೀನಿ. ಹಲೋ ನೋಡಿ, ಇದೆ ನನ್ನ ಕೈಯಲ್ಲಿ ಬೋಯಾ MM1 ಮೈಕ್. ನೋಡಿ, ಇದು ಕ್ಲಿಯರ್ ಪಿಕ್ಚರ್ ಆಫ್ ದಿ ಮೈಕ್. ಮತ್ತೆ ಇಲ್ಲಿ ಕಂಪ್ಯಾಬಿಲಿಟಿ ಕೊಟ್ಟಿದ್ದಾರೆ. ನಿಮಗೆ ಕಂಪ್ಯಾಬಿಲಿಟಿ ಅಂದ್ರೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು. ನಾನು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ತಗೊಂಡಿದ್ದೀನಿ ನನ್ನ ಯೂಟ್ಯೂಬ್ ವಿಡಿಯೋಸ್ನ, ಯೂಟ್ಯೂಬ್ ಜರ್ನಿನ ಶುರು ಮಾಡಕ್ಕೆ. ನೋಡ್ತಾ ಇರ್ಬೋದು, ನಿಮಗೆ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ. ಮತ್ತೆ ಹಿಂದೆ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಏನೇನಕ್ಕೆಲ್ಲ ಆಗುತ್ತೆ ಅಂತ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಇದ್ರಲ್ಲಿ ಏನೇನೆಲ್ಲ ಸಿಗುತ್ತೆ ನೋಡೋಣ. ಫಸ್ಟ್ ಪಕ್ಕಕ್ಕೆ ಕಾಣ ಬಾಕ್ಸ್ ಏನಿದೆ ಅಂತ ನೋಡೋಣ. ಬಾಕ್ಸ್ ಅಲ್ಲಿ ನಮಗೆ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ನ ಫಸ್ಟ್ ಓದ್ಕೊಬೇಕು. ಮ್ಯಾನ್ಯುಯಲ್ ಓದ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನೆಲ್ಲ ಇದರಲ್ಲಿ ಇದೆ, ಏನೆಲ್ಲ ಇಲ್ಲ ಅಂತ. ಮ್ಯಾನ್ಯುಯಲ್ ಆಗಿ ನಿಮ್ಗೆ ನೋಡ್ತಾ ಹೋದ್ರೆ ಸಿಗುತ್ತೆ ನಿಮ್ಗೆ ಏನೇನ್ ಕೊಟ್ಟಿದ್ದಾರೆ, ಏನೇನ್ ಇಲ್ಲ ಅಂತ. ಇದು ಕ್ಲಿಯರ್ ಪಿಕ್ಚರ್ ಆಫ್ ದಿ ಮೈಕ್ ಅನ್ಬೋದು. ಇದರಲ್ಲಿ ಬಾಕ್ಸ್ ಆಫ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನಿಮ್ಗೆ ಕ್ಲಿಯರ್ ಕಟ್ ಆಗಿ ನೋಡ್ಬೋದು ಯಾವ ಪಿಕ್ಚರ್ ಏನಿದೆ ಅಂತ. ಮತ್ತೆ ಇದು ಡಯಾಗ್ರಾಮ್ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇದು ಡಯಾಗ್ರಾಮ್ ಆಫ್ ದಿ ಮೈಕ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಕ್ಲಿಯರ್ ಕಟ್ ಡಯಾಗ್ರಾಮ್ ಇದೆ. ಇದು ಸ್ಟ್ರೈಟ್ ಆಗಿ ಕವರ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ಈಸಿಯಾಗಿ ರಿಮೂವ್ ಮಾಡ್ತಾ ಹೋಗುತ್ತೆ ಈ ಮೈಕ್. ಇದನ್ನ ಪಕ್ಕದ ಮ್ಯಾನ್ಯುವಲ್ ನಿಮಗೆ ಬೇಡ, ಈ ವಿಡಿಯೋ ನೋಡಿದ್ರೆ ನಿಮಗೆ ಮ್ಯಾನ್ಯುವಲ್ ಬೇಕಾಗಿಲ್ಲ. ನೋಡಿ, ಇದು ಮೈಕ್ ಅಲ್ಲ, ಇದು ಆಕ್ಚುಲಿ ಬಂದ್ಬಿಟ್ಟು ಒಂಥರ ಸೌಂಡ್ ಪ್ರೂಫಿಂಗ್ ಅನ್ಬೋದು, ಫೆದರ್ ತರ ಇದೆ. ಕ್ಲೀನ್ ಆಗಿ ಹಿಂಗ್ ಮಾಡ್ಕೊಬಹುದು, ಮತ್ತೆ ಈಸಿಯಾಗಿ ಮಡಂಬಹುದು. ಪುಟ್ಟ ದಿಮ್ಮ ಕೂಡ ಆಗಿದೆ. ಇದು ಬಂದ್ಬಿಟ್ಟು ಮೈಕ್ ನೋಡ್ತಾ ಇರ್ಬೋದು, ಈಸಿಯಾಗಿದೆ. ವೆಯ್ಟ್ ಎಷ್ಟಪ್ಪ ಇದೆ ತೂಕ ಅಂದ್ರೆ, ಇದ್ರ ಮೈಕ್ ಮಾತ್ರ ಹೇಳ್ತೀನಿ. ಇದ್ರ ಮೈಕ್ ತೂಕ ಬಂದ್ಬಿಟ್ಟು ಅರೌಂಡ್ 80 ಗ್ರಾಮ್ಸ್ ಇದೆ. ಮತ್ತೆ ಇದನ್ನ ಈ ಮೈಕ್ ನ ಫಿಟ್ ಮಾಡಕ್ಕೆ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತೆ ಜಾಕ್ ಕೊಟ್ಟಿದ್ದಾರೆ. ಇದು ಯಾವ ಜಾಕ್ ಅಪ್ಪ ಅಂದ್ರೆ, ನಿಮ್ ಗಮನಿಸಬಹುದು ಇಲ್ಲಿ ಟೂ ಅಂತ ನೋಡಿ, ಇಲ್ಲಿ 2 ಸ್ಟ್ರಿಪ್ಸ್ ಹಾಕಿದ್ದಾರೆ. ಇಲ್ಲಿ ಕಾಣಿಸೋ 2 ಲೈನ್ 1 2, ಇದರಲ್ಲೂ ಕೂಡ 1 2. ಇದು ಬಂದ್ಬಿಟ್ಟು ಕ್ಯಾಮ್ರಾ ಫಿಟ್ ಆಗುತ್ತೆ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು ಸ್ಮಾರ್ಟ್ ಫೋನ್ ಫಿಟ್ ಆಗುತ್ತೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಇವಾಗ. ಮತ್ತೆ ಒಂದು ಲೆದರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ಲೆದರ್ ಬ್ಯಾಗ್, ಬೋಯಾ ಬ್ಯಾಗ್. ಇದೆಲ್ಲ ಆರಾಮ್ಸೆ ನಿಮ್ಮ ಐಟಮ್ ನೆಲ್ಲ ತುರ್ಕೊಂಡು ಕ್ಲೀನ್ ಆಗಿ ಹೋಗ್ಬೋದು. ಬ್ಯಾಗ್ ಇವಾಗ ಬೇಡ. ಮತ್ತೆ ನಮ್ಗೆ ಬೇಕಾಗಿರೋದು ಇದು. ಮತ್ತೆ ನಾನು 3 ಪಿನ್ ಜಾಕ್ ನ ತಗೊಂಡಿದ್ದೀನಿ. 3 ಪಿನ್ ಜಾಕ್ ಅಂದ್ರೆ 3.5 mm ಜಾಕ್ ಕೂಡ ಇದು. ಇದನ್ನ ಕ್ಯಾಮ್ರಾ ಫಿಟ್ ಮಾಡೋದು. ಈ ಜಾಕ್ ನಮಗೆ ಬೇಡ ಇವಾಗ. ಮತ್ತೆ ಈ ಕ್ಲಿಪ್ ನಮ್ಗೆ ತುಂಬಾ ಮುಖ್ಯ. ಫಸ್ಟ್ ಈ ಕ್ಲಿಪ್ ನ ಕ್ಲಿಯರ್ ಆಗಿ, ಸ್ಟ್ರಾಂಗ್ ಕೂಡ ಇದೆ, ನೋಡ್ತಾ ಇರ್ಬೋದು. ಸ್ಟ್ರಾಂಗ್, ಹೆವಿ ಸ್ಟ್ರಾಂಗ್ ಆಗಿದೆ. ಇದನ್ನ ಕ್ಲೀನ್ ಆಗಿ ಒಳಗಡೆ ಹಾಕೋಣ. ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ 2 ಪ್ಲಗ್ ಕೊಡ್ತಾರೆ, ನೋಡ್ಬೋದು. ಈ ಪ್ಲಗ್ ವೈರ್ ಬಂದ್ಬಿಟ್ಟು ಒಂದು ಮಳ ಕೂಡ ಇದೆ. ಚಿಕ್ಕೋಡಿಗೆ ಒಂದು ಮಳ ಬರ್ಬೋದು. ಇದು ಮೈಕ್. ಇಲ್ಲಿ 2 ಪಿನ್ ಜಾಕ್ ಇದೆ. ಇದು 3 ಪಿನ್ ಜಾಕ್ ಬಂದ್ಬಿಟ್ಟು ನಿಮ್ಗೆ ಮೊಬೈಲ್ ಜಾಕ್. ಇದು ಬಂದ್ಬಿಟ್ಟು ನಿಮ್ಮ ಮೈಕ್ರೋಫೋನ್ ಜಾಕ್. ಕ್ಲಿಯರ್ ಕಟ್ ಮೈಕ್ ಆಗಿದೆ. ಈ ಸ್ಕ್ರೂ ಬಂದ್ಬಿಟ್ಟು ನಿಮ್ಗೆ ಕ್ಯಾಮ್ರಾಗೆ ಮೌಂಟ್ ಆಗುತ್ತೆ. ಆದ್ರೆ ನೀವು ಮೊಬೈಲ್ ನ ಮೌಂಟ್ ಮಾಡ್ಬೇಕಂದ್ರೆ ನಿಮ್ಗೊಂದು ಮೊಬೈಲ್ ಅಡಾಪ್ಟರ್ ಬೇಕಾಗಿದೆ. ಅದು ನಾನು ಅದು ಕೂಡ ಆರ್ಡರ್ ಮಾಡಿದ್ದೀನಿ. ಅದನ್ನ ನಾಳೆ ನನಗೆ ತಲುಪದೆ, ನೋಡಿಸ್ತೀನಿ ಈ ಮೈಕು ಹೇಗೆ ಫಿಟ್ ಆಗುತ್ತೆ ಅಂತ ಆ ಕ್ಯಾಮ್ರಾಗೆ. ಬನ್ನಿ ಈ ಮೈಕ್ ನ ರಿವ್ಯೂ ಮಾಡೋಣ. ಇದು 1550 ರುಪೀಸ್ ವರ್ತ್ ಇದೆಯಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಆಕ್ಚುಲಿ ಈ ಕಾಲರ್ ಮೈಕ್ ಅಲ್ಲಿ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇರೋದು. ಇವಾಗ ನಾನು ಈ ಕಾಲರ್ ಮೈಕ್ ನ ಸೈಡ್ಗೆ ಇಡ್ತೀನಿ. ಈ ಮೈಕ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಹೇಗೆ ರೆಕಾರ್ಡ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ. ಇವಾಗ ನಿಮ್ಗೆ ಕೇಳಿಸ್ತಿದ್ಯಲ್ಲ ಕ್ಲಿಯರ್ ಕಟ್ ಆಗಿ ಈ ಮೈಕ್ ಇಂದ ಬರ್ತಿರೋ ವಾಯ್ಸು. ನಿಮ್ಗೆ ಈ ಮೈಕ್ ಇಷ್ಟ ಆಗಿದ್ರೆ
ಇವಾಗಲೇ ಹೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ, ಇದು ಕ್ಲಿಯರ್ ಕಟ್ ಮೈಕು. ಇದು ನಾನು ನಾಳೆ ನಿಮಗೆ ಒಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಹೇಗೆ ಟ್ರೈಪಾಡ್ಗೆ ಈ ಮೈಕ್ನ ಮತ್ತೆ ಮೊಬೈಲ್ ಅಡಾಪ್ಟರ್ಗೆ ಮೌಂಟ್ ಮಾಡೋದು ಅಂತ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಟ್ರೈಪಾಡ್ನ ಅನ್ಬಾಕ್ಸ್ ಮಾಡಿದೀನಿ ಗೊತ್ತಾ. ಆ ಟ್ರೈಪಾಡ್ ನಾನು ಯೂಟ್ಯೂಬ್ ಅಂತ ಇಸ್ಕೊಂಡಿರೋದು. ಮತ್ತೆ ಈ ಮೈಕ್ ಕೂಡ ನಾನು ಒಂದು ಅಡಾಪ್ಟರ್ ಬರ್ತಿದೆ, ಆ ಅಡಾಪ್ಟರ್ ನಿಮಗೆ ಕ್ಲಿಯರ್ ಕಟ್ ಆಗಿ ಮೌಂಟ್ ಮಾಡಿ ನಿಮಗೆ ಈ ಪ್ರಾಡಕ್ಟ್ ನಿಮಗೆ ವರ್ತ್ ಇದೆಯಾ ಇಲ್ವಾ ಅಂತ ನೀವೇ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ. ಮತ್ತೆ ನಿಮ್ಗೆ ಈ ಪ್ರಾಡಕ್ಟ್ ಬೇಕಾಗಿದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ನಾನು ನಿಮ್ಮ ಶೆಟ್ಟಿ ಮಾತಾಡ್ತಿರೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಗಂಟೆ ಕೂಡ ಡನ್ ಅಂತ ಹೊಡೆದ್ರೆ ಸಾಕು. ಸಿಗೋಣ ಮುಂದಿನ ಅನ್ಬಾಕ್ಸ್ ವಿಡಿಯೋದಲ್ಲಿ ಮತ್ತೆ ರಿವ್ಯೂ ವಿಡಿಯೋದಲ್ಲಿ. ನೋಡಿದ್ರಲ್ಲ, ಇದು ಕ್ಲಿಯರ್ ಕಟ್ ಆಗಿ ನನ್ನ ಕಡೆಯಿಂದ ಬಂದಿರೋ ರಿವ್ಯೂ ಕೂಡ. ಇದು ನನ್ನ ಫಸ್ಟ್ ಮೈಕ್, ಇದು ಬೋಯಾ ಕಂಪನಿದು MM1 ಮೈಕ್. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಸಿಗೋಣ ನಾಳಿನ ವಿಡಿಯೋದಲ್ಲಿ. ಗುಡ್ ಬೈ.